ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್ ನಿಜ ಹೇಳ್ಬೇಕಂತ ಇದೆಲ್ಲ ಪ್ರಾರ್ಥನೆ ಪ್ರಾರ್ಥನೆ ಮಾಡಿ ಮಾಡಿ ನಾವು ಭಾಳ ಸೊರಗು ಬಿಟ್ಟಿದ್ದೀವಿ. ಇನ್ನೂ ನೀವು ನಮ್ಮನ್ನು ಕರಗಿಸ್ಬೇಡಿ, ನಾವು ಭಾಳ ಸಣ್ಣ ಜನ. ಸರ್ ಇಲ್ಲಿ ಯಾರು ಸಣ್ಣವರಲ್ಲ ಸರ್, ಗುಣದಲ್ಲಿ ನೀವೇ. ಗುಣಕ್ಕಿಂತ ಹಣಕ್ಕೆ ಬೆಲೆ ಜಾಸ್ತಿ. ಯಾಕೆ ನಿಮ್ಮ ಬಾಸ್ ಹೇಳ್ಕೊಟ್ಟಿಲ್ವಾ? ನೋಡಪ್ಪ, ನಾನು ಮತ್ತೆ ಅದೇ ವಿಷಯ ಕೆಣಕಕ್ಕೆ ಬರಬೇಡ. ನೋಡಯ್ಯ, ಮನೆಗೆ ಬಂದವ್ರನ್ನ ಗೆಟ್ ಔಟ್ ಅನ್ನೋ ಸಂಸ್ಕೃತಿ ನನಗಿಲ್ಲ, ಅದು ನಿನ್ನ ಬಾಸಿಗಿದೆ. ನೀನು ನೋಡಿರ್ತೀಯ ಅದನ್ನು. ಅವ್ರು ಹಾಗೆ ಮಾಡ್ತಾರೆ ಅಂತ ನಾನು ಮಾಡೋಕ್ಕಾಗಲ್ಲ. ನೋಡು, ನೀನು ಇನ್ನೂ ಇಲ್ಲೇ ನಿಂತು ಒತ್ತಾಯ ಮಾಡ್ತಾ ಇದ್ರೆ ನನ್ನ ಬಾಯಲ್ಲೂ ಅದೇ ಮಾತು ಬರಬೇಕಾಗತ್ತೆ. ಅದಕ್ಕೆ ಬರೋಕ್ಕೆ ಮುಂಚೆ ದಯವಿಟ್ಟು ಅಮ್ಮ, ನೀವಾದ್ರೂ ಒಂದು ನಿಮಿಷ ನನ್ನ ಮಾತು ಕೇಳ್ತೀರಾ? ನೀನೇ ನೋಡ್ದಿಯಲ್ಲಪ್ಪ, ಅವ್ರ ಕೋಪನ ಸಹಿಸ್ಕೊಳ್ಳೋ ಶಕ್ತಿ ಆಗಲಿ, ಅದನ್ನು ತಡೆಯೋ ಸಾಮರ್ಥ್ಯ ಆಗಲಿ ನನಗಿಲ್ಲ. ಅವ್ರಿಗೆ ಅಳಿಯಂದ್ರ ಮೇಲೆ ತುಂಬಾ ಕೋಪ ಬಂದಿದೆ. ನೋಡೋಣ, ಇನ್ನೊಂದೆರಡು ದಿನದಲ್ಲಿ ಸರಿ ಹೋಗ್ಬೋದು. ಸರಿ, ಅಲ್ಲಿವರೆಗೂ ಕಾಯ್ತೀನಿ. ಯಾಕಪ್ಪ ಹೇಳಿದ್ರೆ ನಿನಗೆ ಅರ್ಥ ಆಗಲ್ವಾ? ಯಾಕೆ ಇಷ್ಟು ಹಠ ಮಾಡ್ತಾ ಇದೆಯಾ? ಅಲ್ಲ, ಇವಾಗ ಏನು ಹೋಗ್ತೀಯೋ ಅಲ್ಲ ಪೊಲೀಸರನ್ನ ಕರೀಲೋ? ಬೇಡ ಸರ್, ಆ ತಪ್ಪು ನನ್ನ ಜೀವನದಲ್ಲಿ ಮಾಡಲ್ಲ. ಯಾಕಂದರೆ ನಾನು ಬೆಳೆದಿರೋದು ನಮ್ಮ ಬಾಸ್ ಏಜಿ ಸರ್ ಹತ್ರ. ತಪ್ಪಾಯ್ತು ಸರ್, ನಾನು ಇನ್ನು ಬರ್ತೀನಿ. ಏನ್ರಿ ನೀವು ಸುಮ್ಮನೆ ಆ ಹುಡುಗನ ಮೇಲೆ ಕೋಪ ತೋರಿಸಿದ್ರಿ? ತಪ್ಪಾಗಿರೋದು ಯಾರಿಂದನೂ, ಇನ್ಯಾರಿಗೋ ಶಿಕ್ಷೆ ಕೊಡ್ತಾ ಇದ್ದೀರಾ. ಇವರೆಲ್ಲ ಒಂದೇ ಕಣೆ, ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ಇರು. ಅಳಬೇಡ, ನಿನ್ನ ಕಣ್ಣಲ್ಲಿ ನೀರು ನೋಡೋಕ್ಕಾಗಲ್ಲ ನನಗೆ. ಬರೋದಾದ್ರೆ ರಕ್ತನೇ ಬಂದ್ಬಿಡ್ಲಿ ಬಿಡು ಅಭಿ, ಪ್ರಾಣನಾದ್ರೂ ಬಿಟ್ಬಿಡ್ತೀನಿ. ಪ್ಲೀಸ್, ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ಯಾ ನೀನು? ನಾನು ಏನು ಮಾಡಲಿ ಅಭಿ, ನನ್ನಿಂದ ನಿನ್ನ ಚಂದ್ರಶೇಖರ್ ಅವ್ರ ಸಂಬಂಧ ಹಾಳಾಗೋಯ್ತಲ್ಲ, ಆ ಗಿಲ್ಟು ನನ್ನನ್ನು ಈ ಥರ ಎಲ್ಲ ಮಾತಾಡಿಸ್ತಿದೆ. ಗಿಲ್ಟ್ ಯಾಕೆ ಅಂತ? ತಪ್ಪು ಮಾಡಿದವ್ರಿಗೆ ಗಿಲ್ಟ್ ಫೀಲಿಂಗ್ ಇರಬೇಕು. ಇದ್ರಲ್ಲಿ ನಿಂದೇನೂ ತಪ್ಪಿಲ್ಲ. ಇನ್ಫ್ಯಾಕ್ಟ್ ನಿನ್ನ ಮನಸ್ಸು ನಿಷ್ಕಲ್ಮಶವಾದ್ದು. ಇಲ್ಲ ಅಭಿ, ನಾನು ಪಾಪಿ, ನಾನು ಹಾಗೆ ಮಾಡಬಾರ್ದಾಗಿತ್ತು. ಅಂತ ಆ್ಯಕ್ಚುಲಿ ಚಂದ್ರಶೇಖರ್ ಅವರು ನಿನ್ನ ಜೊತೆ ಹಾಗೆ ವರ್ತಿಸ್ಬಾರ್ದಿತ್ತು. ಅಷ್ಟು ರೂಢಾಗಿ ನಿನ್ನ ಜೊತೆ ಬಿಹೇವ್ ಮಾಡಬಾರ್ದಾಗಿತ್ತು. ಆ್ಯಂಡ್ ನಾನು ಅವ್ರನ್ನ ತಡೆಯೋಕ್ಕಾಗಲಿಲ್ಲ. ಅದಕ್ಕೆ ನಾನು ನಿನ್ನ ಕ್ಷಮೆ ಕೇಳಬೇಕು. ಅಯ್ಯೋ ಅಭಿ, ನೀನು ನನ್ನ ಹತ್ರ ಸಾರಿ ಕೇಳೋ ಬದಲು ನನಗೆ ವಿಷ ಕೊಟ್ಬಿಡು. ನೆಮ್ಮದಿಯಾಗಿ ಕುಡಿದು ನಿನ್ನ ಮಡ್ಲಲ್ಲಿ ಪ್ರಾಣ ಬಿಡ್ತೀನಿ. ನಾನು ನಿನ್ನನ್ನು ದೇವರು ಅಂದ್ಕೊಂಡಿದ್ದೀನಿ ಅಭಿ. ಭಕ್ತಿ ಹತ್ರ ದೇವರು ಕ್ಷಮೆ ಕೇಳ್ಬೋದಾ? ನೋ ಅಂತ ಪ್ರೀತಿಲಿ ಮೇಲು ಕೀಳು ಅಂತರಗಳು ಇದು ಯಾವುದೂ ಇಲ್ಲ. ಇನ್ಫ್ಯಾಕ್ಟ್ ನಾವಿಬ್ಬರು ಒಂದೇ ಜೀವ, ಎರಡು ದೇಹ. ಅಕ್ಕ, ಇವಳೇನಕ್ಕ ಪ್ಲ್ಯಾನ್ ಮಾಡ್ತಿದ್ದಾಳೆ ಇವಾಗ? ನಮ್ಮ ಹತ್ರ ಬಿಲ್ಡಪ್ ತೊಗೊಂಡಿದ್ಲಲ್ಲ, ಅದು ಎಡ್ವರ್ಟ್ ಆಗಬಾರ್ದು ಅಂತ ಫೌಂಡೇಶನ್ನ ಗಟ್ಟಿ ಮಾಡ್ತಾಳೆ ಅನಿಸುತ್ತೆ. ನೀನೇನೋ ಇದ್ದೆ, ನನ್ನನ್ನು ಕಾಪಾಡಿದೆ. ನೀನಿಲ್ಲ ಅಂದಿದ್ರೆ ಎಷ್ಟು ದೊಡ್ಡ ತೊಂದರೆ ಆಗ್ತಿತ್ತು ಗೊತ್ತಾ? ನಾನಿರೋವರೆಗೂ ನೀನನ್ನು ಯಾರು ಏನೂ ಮಾಡೋಕ್ಕಾಗಲ್ಲ ಅಂತ. ಹೌದು ಅಭಿ, ನಿನ್ನ ಪ್ರೀತಿನೇ ನನಗೆ ಶ್ರೀರಕ್ಷೆ. ಅದೊಂಥರ ಕವಚ ಇದ್ದ ಹಾಗೆ. ನೀನು ಪ್ರೀತಿನ ಕಾಪಾಡೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ. ಕೆಟ್ಟ ಕಣ್ಗಳಾಗಲಿ ಕೆಟ್ಟ ಬುದ್ಧಿಯವರಾಗಲಿ ನನ್ನ ಹತ್ರ ಸುಳಿಯೋಕ್ಕೂ ನೀನು ಬಿಡಲ್ಲ. ಅಷ್ಟು ಚೆನ್ನಾಗಿ ನೀನು ನನ್ನನ್ನು ನೋಡ್ಕೋತೀಯ. ನೀನಿರೋವರೆಗೂ ನನಗೆ ಯಾರೂ ಏನೂ ಮಾಡೋಕ್ಕಾಗಲ್ಲ ಅಭಿ. ನಾನಿರೋದೇ ನಿನಗೋಸ್ಕರ ಅಭಿ. ನಾನಿರೋವರೆಗೂ ನಿನ್ಗೆ ಯಾರೂ ಏನೂ ಅನ್ನಬಾರ್ದು, ನಿನ್ನ ಕಡೆ ಯಾರೂ ಬೆರಳು ಮಾಡಿ ತೋರಿಸ್ಬಾರ್ದು. ಈಗಾಗಲೇ ಚಂದ್ರಶೇಖರ್ ಅವರಿಂದ ಮೋಸ ಹೋಗಿ ನೀನು ತುಂಬ ಹರ್ಟ್ ಆಗಿದ್ಯಾ, ನೊಂದ್ಕೊಂಡಿದ್ಯಾ. ಮತ್ತೆ ಅವ್ರು ನಂಬಿ ಎಲ್ಲಿ ಮೋಸ ಹೋಗ್ತೀವ ಅಂತ ಅವ್ರ ಹತ್ರ ಸ್ವಲ್ಪ ನಿಷ್ಠುರವಾಗಿ ಮಾತಾಡ್ಬಿಟ್ಟೆ. ಪ್ಲೀಸ್ ಅಭಿ, ನೀನೇನು ಅನ್ಕೋಬೇಡ. ಆ ಥರದೆಲ್ಲ ಏನೂ ಇಲ್ಲ ಅಂತ. ಅವ್ರು ನಿನ್ನ ಜೊತೆ ನಡ್ಕೊಂಡಿದ್ದ ರೀತಿ ಯಾರೇ ನೋಡಿದರೂ ಕೋಪ ಬಂದಿರೋದು. ಇನ್ಫ್ಯಾಕ್ಟ್ ನೀನು ತುಂಬ ಸೆಟಲ್ಡಾಗಿ ಅದನ್ನು ಹ್ಯಾಂಡಲ್ ಮಾಡಿದೆ. ನೀನು
ದೊಡ್ಡವ್ರಿಗೆ ಎಷ್ಟು ಬೆಲೆ ಕೊಡ್ತೀಯ ಅಂತ. ನಾನು ಅಷ್ಟೇ, ನಾನು ಆ ಥರ ಬಿಹೇವ್ ಮಾಡಲಿಲ್ಲ ಅಂದರೆ ನೀನು ನನ್ನ ಹೆಂಡತಿ ಅನ್ನೋ ನಂಬಿಕೆ ಅವ್ರಿಗೆ ಬರ್ತಾ ಇರಲಿಲ್ಲ. ಬರೀ ಲೀಲಾ ಮಾತ್ರ ನಾನು ಹೆಂಡತಿ ಅಂದ್ಕೊಂಡಿರೋರು. ಆದರೆ ನೀನು ನನ್ನ ಹೆಂಡ್ತಿನೇ, ನಿನಗೆ ನನ್ನ ಮೇಲೆ ಗೌರವ ಪ್ರೀತಿ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕಿತ್ತು. ಅದಕ್ಕೆ ನಾನು ಹಾಗೆ ಬಿಹೇವ್ ಮಾಡಿದ್ದು. ಇವಳು ಹೊಸ ತಾಳನೇ ಹಾಕ್ಬಿಟ್ಟಿದ್ದಾಳೆ. ಆಟ ಬೇರೆ ದಿಕ್ಕಿಗೆ ಹೋಗ್ತಿದೆ. ಏಜ್ ಹತ್ರ ಹೇಳೋಕ್ಕಾಗಲ್ವಲ್ಲ ಸರು. ಏನು ಹೇಳಿದ್ರು ಏಜ ನಂಬೋದು ಇಲ್ಲ. ಆ ಥರ ಮಾಡಿಟ್ಟಿದ್ದಾಳೆ ಇವಳು. ಇದೆಲ್ಲ ವೇಸ್ಟ್ ಆಗೋಯ್ತಲ್ಲ ಅಕ್ಕ. ಆಮೇಲೆ ಏನಾಯ್ತಕ್ಕ? ದುರ್ಗಾಕಂಗೆ ಅಜ್ಜಿ ಎಷ್ಟು ಹೇಳಿದ್ರು, ನಾನು ನಿನಗೆ ಎಷ್ಟು ಹೇಳಿದೆ. ಹಾಗಿದ್ರೆ ಈ ಪುರಾಣ ಪುಣ್ಯಗತೆಗಳ ಪ್ರಕಾರ ಕೆಟ್ಟೋರ್ಗೆ ಕೊನೆಯವರೆಗೂ ಜಯ ಸಿಗ್ತಾನೆ ಇರುತ್ತೆ ಅಂತ ಆಯ್ತು. ಹೌದು, ಆದರೆ ಇದರಿಂದ ತಿಳಿದಿರೋ ನೀತಿ ಏನು ಅಂತಂದ್ರೆ, ಕೊನೆವರೆಗೂ ಜಯ ಯಾರಿಗೆ ಸಿಗತ್ತೆ ಅನ್ನೋದಕ್ಕಿಂತ ಕೊನೆಯಲ್ಲಿ ಯಾರು ಜಯಿಸ್ತಾರೆ ಅನ್ನೋದು ಮುಖ್ಯ. ಕರೆಕ್ಟ್. ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇತಕ್ಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಊರಿಂದ ಓಡುವೆ. ನನ್ನಂತ ಹೆಣ್ಣಿಂದ ಸೋಲೋಕೆ ಆಸೆಯೇ ನಿಮಗೆ. ಒಂದು ರಾಕ್ಷಸಿ. ಏನಂದೆ? ಆ್ಯಕ್ಚುಲಿ ನನಗೆ ಕೇಳಿಸ್ತು. ರಾಕ್ಷಸಿ ಅನ್ನೋದಕ್ಕಿಂತ ಬ್ರಹ್ಮ ರಾಕ್ಷಸಿ ಅಂದರೆ ನನಗೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಆ ಹೆಸರು ನನಗೆ ಸೂಟ್ ಆಗುತ್ತೆ. ನಾನು ಮಾಡೋ ಕೆಲಸನೂ ಅಂಥದ್ದೇ ಅಲ್ವಾ, ನಾನೇ ಆಪ್ಷನ್ ಕೊಡ್ತಿದ್ದೀನಿ. ಏನು ತುಂಬ ಮೆರಿತಿದ್ಯಾ? ಭತ್ತದ ಹೊಟ್ಟೆ ಹಾರೋದು ಅಂದ್ಕೊಂಡ್ರಾ? ಪಕ್ಷಿನೂ ಹಾರುತ್ತಮ್ಮ. ನೀವುಗಳು ಈ ಭತ್ತದ ಹೊಟ್ಟಿದ್ದಾಗೆ ಎಲ್ಲಂದ್ರಲ್ಲಿ ಹಾರಾಡ್ತಿರ್ತೀರ. ಆದರೆ ನಾನು ರೆಕ್ಕೆ ಕಟ್ಕೊಂಡು ಹಾರಬೇಕು ಅಂತಲೇ ಬಂದವಳು. ನಾನು ಹಾರಬಾರ್ದಾ? ಮೇರಿಬಾರ್ದಾ? ಅಕ್ಕ ಬನ್ನಿ ಹೋಗೋಣ. ಎಕ್ಸ್ಕ್ಯೂಸ್ ಮೀ, ನಾನು ಈ ಮನೆ ಯಜಮಾನಿಯಾಗಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ. ನನಗೆ ಸ್ವಲ್ಪ ಬೆಲೆ ಬೇಡವಾ? ಬೆಲೆನಾ? ಬೆಲೆ ಬಾಳೋನ್ಸರಿಗೆ ಕೊಡ್ತಾರೆ, ನೀನಂತ ಮನೆ ಹಾಳ್ರಿಗಲ್ಲ. ಓ ವಾವ್, ನೈಸ್ ಟೈಟಲ್. ಓಕೆ, ಲೆಟ್ಸ್ ಕಮ್ ಟು ದ ಪಾಯಿಂಟ್. ಇಬ್ರು ಸಖಿಯರು ಸೇರ್ಕೊಂಡು ಏನೋ ಹರಟೆ ಹೊಡಿತಿದ್ರಿ. ಯಾಕೆ ನಿಮ್ಮ ಮಹಾರಾಣಿ ಜೊತೆ ಸೇರ್ಕೊಂಡು ಯಾವುದು ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡಲಿಲ್ವೇ? ಮಾಡಿದ್ರು ನಿನಗೆ ಹೇಳೋ ಅವಶ್ಯಕತೆ ಇಲ್ಲ. ಓ ಪರವಾಗಿಲ್ವೇ, ಬ್ಯಾಕ್ಗ್ರೌಂಡಲ್ಲಿ ಏನೋ ಒಂದು ನಡೆಸ್ತಾ ಇದ್ದೀರಾ. ಓಕೆ, ನೀವು ಹೇಳ್ಕೊಳಲ್ಲ, ಆದರೆ ನಾನು ಹೇಳ್ಕೊತೀನಿ. ಆ್ಯಕ್ಚುಲಿ ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.